ನೋಡಿ ಆಳ್ವಿ ನೋಡ್ಬೋದು ನೀವು, ಕೆಂಪು ಬಣ್ಣದಲ್ಲಿದೆ. ಇದು ಈ ಥರ ಕಾಣುತ್ತೆ ಆಳ್ವಿ. ಫ್ಲೆಕ್ಸ್ ಸೀಡ್ಸ್ ಅನ್ಕೋಬೇಡಿ, ಫ್ಲೆಕ್ಸ್ ಸೀಡ್ಸೇ ಬೇರೆ, ಇದೇ ಬೇರೆ. ಈ ಥರ ಇರುತ್ತೆ, ಕಾಣುತ್ತೆ ಅನ್ಕೋತೀನಿ. ಜೂಮಲ್ಲಿ ತೋರಿಸ್ತಾ ಇದ್ದೀನಿ ನಿಮಗೆ. ನಮಸ್ಕಾರ ಎಲ್ಲರಿಗೂ, ನಮ್ಮ ಚಾನಲ್ಗೆ ಸ್ವಾಗತ. ಒಂದು ಬೌಲ್ಗೆ 1 ಸ್ಪೂನ್ ಆಗುವಷ್ಟು ನಾನು ಆಳ್ವಿ ಬೀಜ ಹಾಕ್ತಾಯಿದ್ದೀನಿ. ಹಾಗೆ ಆಳ್ವಿ ಬೀಜ ಮುಳುಗುವಷ್ಟು ನೀವು ನೀರು ಹಾಕಿಬಿಟ್ಟು ರಾತ್ರಿ ಪೂರ್ತಿ ನೀವು ಬಿಟ್ಬಿಡಬೇಕು. ಬೆಳಗ್ಗೆ ನೀವು ಇದನ್ನು ಬಳಸ್ಕೋಬೇಕು. ಆಳ್ವಿನ ಯಾಕೆ ಕುಡಿಬೇಕು ಅಂತ ಹೇಳೋದಾದರೆ, ಆಳ್ವಿ ಉತ್ತರ ಕರ್ನಾಟಕದಲ್ಲಿ ತುಂಬ ಫೇಮಸ್ಸು. ಹಾಗೆ ಎಲ್ಲ ಬಾಣಂತಿಯರಿಗೆ ಉತ್ತರ ಕರ್ನಾಟಕದಲ್ಲಿ ಇದನ್ನು ಎಲ್ಲ ಮಹಿಳೆಯರು ಕುಡಿತಾರೆ. ತಾಯಂದಿರಿಗೆ ಹಾಲು ಉತ್ಪಾದನೆ ಆಗಲಿಕ್ಕೆ, ಹಾಗೆ ಬೆನ್ನು ನೋವು, ಸೊಂಟ ನೋವು ತೊಂದರೆ ಯಾವುದೂ ಬರಬಾರ್ದು ಅಂತ ಇದನ್ನು ಹಾಳು ಹೊಟ್ಟೆಯಲ್ಲಿ ಇದನ್ನು ಕೊಡ್ತಾರೆ. ಯಾಕಂದರೆ ಇದರಲ್ಲಿ ತುಂಬ ಕಬ್ಬಿಣಾಂಶ, ಪ್ರೋಟೀನು, ಒಮೆಗಾ 3 ತುಂಬ ಸಮೃದ್ಧವಾಗಿ ಇದು ಇದೆ. ಹಾಗಾಗಿ ಸೂಪರ್ ಫುಡ್ ಅಂತ ನಾವು ಇದನ್ನು ಹೇಳ್ಬೋದು. ನೀವು ಬೆಳಗ್ಗೆ ಈ ಥರ ಪಾಯಸ, ಕಷಾಯ ಈ ಥರ ಕುಡಿತೀರಿ ಅಂದರೆ ರಾತ್ರಿ ಹಿಂದಿನ ದಿನ ಈ ಥರ ನೆನೆ ಹಾಕಬೇಕು. ನೋಡಿ, ಈ ಥರ ಜೆಲ್ಲಾಗಿ ಫಾರ್ಮೇಟ್ ಆಗುತ್ತೆ. ಓವರ್ನೈಟ್ ನೀವು ಇದನ್ನು ಬಿಟ್ಬಿಡಬೇಕು. ಬೆಳಗ್ಗೆ ಹಾಳು ಹೊಟ್ಟೆಯಲ್ಲಿ ನೀವು ಈ ಕಷಾಯವನ್ನು ಮಾಡಿಕೊಂಡು ಕುಡಿಬಹುದು. ನೀವು ಯಾವ ಕಪ್ ತೊಗೊಂಡಿರ್ತೀರ ಆ ಕಪ್ಪಿಂದ ನೀವು 3 ಕಪ್ ಆಗುವಷ್ಟು ನೀವು ನೀರನ್ನು ಹಾಕ್ಕೋಬೇಕು. ನಾನಿಲ್ಲಿ ಒಂದು ದೊಡ್ಡ ಗ್ಲಾಸಲ್ಲಿ ಅಳತೆಯಲ್ಲಿ ಹಾಕ್ತಾಯಿದ್ದೀನಿ. 1 ಗ್ಲಾಸ್ ನೀರಿಗೆ ನಾನು ಈ ಆಳ್ವಿ ಬೀಜನ ಹಾಕ್ತಾಯಿದ್ದೀನಿ. ಇದು ಒಬ್ಬರಿಗೆ ಮಾಡಲಿಕ್ಕೆ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಹಾಗೆ ಹೆಚ್ಚಾಗಿಯೂ ತಿನ್ನಬಾರ್ದು, ತುಂಬ ಉಷ್ಣ ಶಾಖ ಇರುತ್ತೆ. ಹಾಗೆ ಮಕ್ಕಳಿಗೆ ಕೊಡ್ಬೋದಾ ಅಂತ ಒಬ್ಬರು ಕೇಳಿದರು ನನಗೆ ಲೈವಲ್ಲಿ. ಚಿಕ್ಕ ಮಕ್ಕಳಿಗೆ 1 ಟೈಮ್ ಡೈಲಿ ಕೊಡೋದು ಬೇಡ, ಯಾವಾಗಾದರೂ 1 ಟೈಮ್ ನೀವು ಕೊಡ್ಬೋದು. ವಾರದಲ್ಲಿ ಒಮ್ಮೆ ಆದ್ರೂ ಕೊಡಬಹುದು. ಋತುಮತಿಯಾದ ಮಹಿಳೆಯರಿಗೆ ತುಂಬ ಒಳ್ಳೆಯದು. ಆಳ್ವಿ ಪಾಯಸ ಎಲ್ಲರೂ ಕುಡಿಬಹುದು, ತೊಂದರೆ ಇಲ್ಲ. ಆದರೆ ಗರ್ಭಿಣಿಯರು ಮತ್ತು ಅಧಿಕ ರಕ್ತದೊತ್ತಡ ಇರುವವರು ಮಾತ್ರ ವೈದ್ಯರ ಸಲಹೆಯನ್ನು ಪಡೆದುಕೊಂಡು ನೀವು ಇದನ್ನು ಬಳಸ್ಕೋಬಹುದು. ಹಿತಮಿತದಲ್ಲಿ ತಗೊಂಡ್ರೆ ಯಾವುದೂ ಅಷ್ಟೊಂದು ತೊಂದರೆ ಆಗಲ್ಲ. ನಾನಿಲ್ಲಿ ಆಳ್ವಿ ಬೀಜನ ಹಾಕೋತಾ ಇದ್ದೀನಿ. ಇದು ಚೆನ್ನಾಗಿ ಕುದಿಬೇಕು. ಇದು ಕುದ್ದು ಅರ್ಧದಷ್ಟು ಆಗಬೇಕಿದು. ಆವಾಗ ನಾವು ಇದನ್ನು ಬೆಲ್ಲ ಅಥವಾ ಸಕ್ಕರೆ, ನಿಮ್ಗೆ ಯಾವ್ದು ಇಷ್ಟ ಆಗುತ್ತೆ ನೀವು ಅದನ್ನು ಬಳಸ್ಕೋಬಹುದು. ಸಕ್ಕರೆ ಕಾಯಿಲೆ ಇರೋರು ಸ್ವಲ್ಪ ಬೆಲ್ಲವನ್ನು ಹಾಕ್ಕೋಬೇಕು. ತುಂಬ ಕಡಿಮೆ ಪ್ರಮಾಣದಲ್ಲಿ ಹಾಕ್ಕೊಂಡು ನೀವು ಇದನ್ನು ಬಳಸ್ಕೋಬೋದು. ಹಾಕಿಲ್ಲ ಅಂತಂದ್ರೂ ತೊಂದರೆ ಇಲ್ಲ, ಹಾಗೇ ಕುಡಿಬಹುದು ಕಷಾಯನ. ನೋಡಿ, ಇದು ಈ ಥರ ಜೆಲ್ಲಾಗಿ ಫಾರ್ಮೇಟ್ ಆಗುತ್ತೆ. ಕಾಣುತ್ತೆ ನಿಮಗೆ, ಟೆಕ್ಸ್ಚರ್ ಕಾಣ್ತಿದೆ ಅಲ್ವಾ? ತುಂಬ ನೀರಿತ್ತು ಆವಾಗಲೇ, ಸ್ವಲ್ಪ ಗಟ್ಟಿ ಆಗ್ತಾ ಬರ್ತಾ ಇದೆ ನೋಡಿ. ಕುದ್ದು ಈ ಥರ ಅರ್ಧದಷ್ಟಾಗಿದೆ. ಬೆಲ್ಲ ನಿಮಗೆ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ನೀವು ಹಾಕ್ಕೋಬೇಕು. ನಾನಿಲ್ಲಿ ಸ್ವಲ್ಪ ಬೆಲ್ಲ ಹಾಕ್ತಾಯಿದ್ದೀನಿ. ಬಾಣಂತಿರಿದ್ದರೆ ಸ್ವಲ್ಪ ಜಾಸ್ತಿ ಹಾಕ್ಕೊಂಡು ಕುಡಿಬೇಕು ನೀವು. ಬೆಲ್ಲ ಕರಗಿದ ಮೇಲೆ ಇದಕ್ಕೆ ಸ್ವಲ್ಪ ಹಾಲು ಮತ್ತು ತುಪ್ಪನ ಹಾಕಿಬಿಟ್ಟು ನೀವು ಕುಡಿಬಹುದು. ಬೇಡ ಅಂತಂದರೆ ನಿಂಬೆಹಣ್ಣಿನ ರಸನ ಹಿಂಡ್ಬಿಟ್ಟು ನೀವು ಇದನ್ನು ಕಷಾಯ ಥರನಾದರೂ ಕುಡಿಬೋದು. 2 ರೀತಿಯಲ್ಲಿ ನಿಮಗೆ ನಾನು ತೋರಿಸಿದ್ದೀನಿ. ನಿಮಗೆ ಯಾವ ರೀತಿ ಇಷ್ಟ ಆಗುತ್ತೆ ಅದನ್ನು ಕುಡೀರಿ. ಮೊದಲು ಇಷ್ಟ ಆಗಲ್ಲ, ನಂತರ ದಿನಗಳಲ್ಲಿ ನೀವು ಇದನ್ನು ಕುಡಿತಾ ಹೋಗ್ತೀರಾ. ಇದರಲ್ಲಿ ಹೆಚ್ಚಾಗಿ ವಿಟಮಿನ್ ಸಿ, ಎ, ಇ ಮತ್ತು ಕೆ ಇದೆ. ಅಮೃತದಂತಹ ಪಾಯಸ ಅಂತ ಹೇಳ್ಬೋದು. ಪೌಷ್ಟಿಕಾಂಶಗಳಿಂದ ಇದು ತುಂಬಿದೆ. ಪ್ರೋಟೀನ್, ವಿಟಮಿನ್ಸ್ ಹೆಚ್ಚಾಗಿದೆ. ರೋಗ ನಿರೋಧಕ ಶಕ್ತಿಯನ್ನು ಹೊಂದಿದೆ. ಫೈಬರ್ ತುಂಬ ರಿಚ್ ಆಗಿದೆ. ಹಾಗಾಗಿ ನೀವು ಇದನ್ನು ಪ್ರತಿದಿನ ಕುಡಿದ್ರೂ ಯಾವುದೇ ತೊಂದರೆ ಇಲ್ಲ. ಅತಿಯಾಗಿ ಕುಡಿಬಾರ್ದಷ್ಟೇ. ಇದನ್ನು ಸೇವನೆ ಮಾಡೋದ್ರಿಂದ ದೇಹದಲ್ಲಿ ತುಂಬ ಪುಷ್ಟಿ ಸಿಗುತ್ತೆ, ನಮ್ಮ ದೇಹ ಸದೃಢವಾಗುತ್ತೆ. 30 ವರ್ಷ ಆದ ನಂತರಲ್ಲಿ ಹೆಣ್ಮಕ್ಳಲ್ಲಿ ಬೋನ್ಸ್ಗಳು ವೀಕ್ ಆಗ್ತಾ ವರ್ಷದಿಂದ ಸವಿತಾ ಹೋಗ್ತವೆ. ಈ ರೀತಿಯಾಗಿ ನಾವು ಕಷಾಯ, ಪಾಯಸ ಕುಡಿಯೋದ್ರಿಂದ ನಮ್ಮ ದೇಹ ತುಂಬ ಸದೃಢವಾಗಿರುತ್ತೆ, ಆರೋಗ್ಯವಾಗಿರುತ್ತೆ. ಪ್ರತಿದಿನ ಮಹಿಳೆಯರು ಟೀ, ಕಾಫಿಯನ್ನು ಬಿಟ್ಟು ಈ ರೀತಿಯ ಕಷಾಯವನ್ನು ಮಾಡ್ಕೊಂಡು ಕುಡೀರಿ. ತುಂಬಾ ಅಂದರೆ ತುಂಬ ಒಳ್ಳೆಯದು. ಶುಗರ್ ಇರುವವರು ಬೆಲ್ಲ ಸ್ವಲ್ಪ ಕಡಿಮೆ ಹಾಕ್ಕೊಂಡು ಕುಡಿಬಹುದು. ಇನ್ನೊಂದು ಲೈವಲ್ಲಿ ಇನ್ನೊಬ್ಬರು ಕೇಳಿದರು, ಥೈರಾಯ್ಡ್ ಇರೋರು ಕುಡಿಬೋದಾ ಅಂತ ಹೇಳಿಬಿಟ್ಟು. ಥೈರಾಯ್ಡ್ ಇರೋರು ಕುಡಿಯೋದಕ್ಕೆ ತೊಂದರೆ ಇಲ್ಲ, ಆದರೆ ಡಾಕ್ಟ್ರ್ ಸಲಹೆಯನ್ನು ಪಡ್ಕೊಂಡು ನೀವು ತೊಗೊಳೋದು ತುಂಬ ಒಳ್ಳೆಯದು.
ಹಿಮೋಗ್ಲೋಬಿನನ್ನು ಹೆಚ್ಚು ಮಾಡುತ್ತೆ ಇದು. ನಿಮಗೆ ರಕ್ತ ಯಾರಿಗೆಲ್ಲ ಕಡಿಮೆ ಇರುತ್ತೆ ಅವರು ಪ್ರತಿದಿನ ಹಾಲು, ತುಪ್ಪ, ಬೆಲ್ಲ, ಆಮೇಲೆ ಆಳ್ವಿ ಈ ಥರ ಪಾಯಸ ಮಾಡಿಕೊಂಡು ಕುಡಿಯೋದು ತುಂಬಾ ಒಳ್ಳೆಯದು. ಇನ್ನು ನಿಮಗೆ ಯಾವ ರೀತಿಯಾಗಿ ಏನಾದರೂ ಪ್ರಶ್ನೆಗಳಿದ್ದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಇದೇ ರೀತಿ ಒಳ್ಳೆ ಮಾಹಿತಿ ವಿಡಿಯೋಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೆಲ್ ಐಕಾನನ್ನು ಕ್ಲಿಕ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.